ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಗುಂಡಿನ ಚಕಮಕಿಯಲ್ಲಿ ಮೂವರು ಅಮಾಯಕರು ಪ್ರಾಣ ಕಳೆದುಕೊಂಡ ಘಟನೆಯನ್ನ ಖಂಡಿಸಿ ಸಾರ್ವಜನಿಕರು ಹಾಗೂ ಮೃತರ ಸಂಬಂಧಿಕರು ಹನೂರು ಪೊಲೀಸ್ ಅಭಯಾರಣ್ಯ ಠಾಣೆ ಮತ್ತು ಅರಣ್ಯ ಇಲಾಖೆ ಕಚೇರಿ ಎದುರು ನಡೆಸುತ್ತಿರುವ ಪ್ರತಿಭಟನೆ ಇಂದು 2ನೇ ದಿನಕ್ಕೂ ಕಾಲಿಟ್ಟಿದೆ. ನಾವು ನುಗ್ಗೇತೀವಿ. ನಮಗೆ ನ್ಯಾಯ ಬೇಕು. ನಮ್ಮ ಮಕ್ಕಳಿಗೆ ಕೂತ್ಕೊಂಡು ನ್ಯಾಯನ 3 ದಿವಸ ಕಾಯಬೇಕು. ನಾವು ಅಧಿಕಾರಿಗಳನ್ನ ನಮ್ಮ ಮುಂದೆ ಒಪ್ಪಿಸಿ ರೈತರೇ ಶಿಕ್ಷೆ ಕೊಡ್ತಾರೆ. ಇಲ್ಲ ನಮ್ಮ ಮುಂದೆ ಕಠಿಣ ಕ್ರಮ ತಗೊಳ್ಳಿ. ಸತ್ತಂತ ರೈತರಿಗೆ ಸೂಕ್ತವಾದಂತ ನ್ಯಾಯ ಕೊಡ್ಲೇಬೇಕು. ತನಕ ಹೋರಾಟ. ಎಷ್ಟು ಇನ್ನೊಬ್ಬ ರೈತರನ್ನ ಮುಟ್ಟೋಕ್ ಮುಂಚೆ ಎಚ್ಚರಿಕೆ ತಗೋಬೇಕು. ಯಾರು ಎನ್ಕೌಂಟರ್ 3 ಜನನ ಕಠಿಣವಾಗಿ ಕೊಲೆ ಮಾಡೋರೆ ಅಂತವ್ರನ್ನ ಎನ್ಕೌಂಟರ್ ಮಾಡ್ಲೇಬೇಕು. ಸರ್ಕಾರದವರು ಎನ್ಕೌಂಟರ್ ಮಾಡೋದು ಯಾಕೆ ಅಂದ್ರೆ ಎಷ್ಟು ಅಧಿಕಾರಿಗಳು ತಗೋಬೇಕು. ಕಠಿಣ ಅಂದ್ರೆ ಅವ್ರನ್ನ ಹಿಂಸೆ ಇಲ್ಲ, ಎನ್ಕೌಂಟರ್ ಮಾಡ್ಬೇಕು. ಒಂದ್ ರೇಪ್ ಘಟನೆ ನಡೆದು 2 ದಿನ ಕಳೆದ್ರೂ ಸ್ಥಳೀಯರ ಆಕ್ರೋಶ ತಣ್ಣಗಾಗಿಲ್ಲ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಮತ್ತು ಅತಿಯಾದ ವರ್ತನೆಯಿಂದಾಗಿ ಮೂವರು ಅಮಾಯಕರ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ ಎಂದು ಆರೋಪಿಸಿರುವ ಪ್ರತಿಭಟನಾಕಾರರು ತಪ್ಪಿತಸ್ಥ ಸಿಬ್ಬಂದಿಯ ವಿರುದ್ಧ ತಕ್ಷಣವೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ವರದಿ ಹನೂರು ವೆಂಕಟೇಶ್. ಕುಟುಂಬಕ್ಕೆ ಅವ್ರ ಹೊಣೆಗಾರಿಕೆ ಆಗ್ತಾರ. ಅವ್ರು ಬಂದು ಕೇಳ್ತಾರ. ರೈತರು ಒಂದು ನಾವೇ ಶಿಕ್ಷೆ ಕೊಡ್ತೇವೆ. ರೈತರ ಶಿಕ್ಷೆ ಕೊಡ್ತಾರೆ. ಕರ್ಕೊಂಡು ಬನ್ನಿ ಮಾಡಿರೋರ್ನ. ಅದ್ಯಾರು ಅವನು 1 ಅವರ್ ತೋರಿಸ್ಬೇಕು. 1 ಅವರಲ್ಲಿ ಅವ್ನು ತೋರಿಸ್ಬೇಕು. ಅಧಿಕಾರಿಗಳೇ ಒಳಗೊಳಗೆ ಕಾಡು ಪ್ರಾಣಿಗಳನ್ನ ಕೊಲೆ ಮಾಡಿರೋದು ಬಯಲಿಗೆ ಬಂದಿಲ್ಲ. ರೈತರನ್ನ ಕೊಲೆ ಮಾಡಿ ರೈತರನ್ನ ಕಠಿಣವಾಗಿ ಕೊಲೆ ಮಾಡ್ತಾರೆ ಅಂದ್ರೆ ಯಾವ ತರ ಹೋಗೈತೆ ಸ್ವಾತಂತ್ರ್ಯ ದಿನಾಚರಣೆ ಯೋಜನೆ? ರೈತರಿಗೆ ಸ್ವತಂತ್ರ ಇಲ್ಲವೇ ಇಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಕ್ಕೆ ಧಿಕ್ಕಾರ. ಅಂತ ಅಧಿಕಾರಿಗಳಿಗೆ ಕುಮ್ಮ ಕೊಟ್ಟಂತ ಸರ್ಕಾರಕ್ಕೆ ಅಂತ ಅಧಿಕಾರಿಗಳೇ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು.